ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಾಡು ಅಥವಾ ಅಂಟಿನ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ಅರ್ಧ ಕೆಜಿ ಒಣ ಕೊಬ್ಬರಿ, 1/4 ಕೆಜಿಯಷ್ಟು ಒಣಗಿದ ಖರ್ಜೂರ ಮತ್ತು ಒಂದು ಅರ್ಧ ಕೆಜಿ ಬೆಲ್ಲ ಮತ್ತು ಉಳಿದ ಡ್ರೈ ಫ್ರೂಟ್ಸ್ ತುಪ್ಪದಿಂದ ಹಿಡಿದು ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಸೇರಿಸಿ ಒಂದು 10 ಗ್ರಾಮಷ್ಟು ತಗೊಂಡಿದ್ದೇನೆ ಫ್ರೆಂಡ್ಸ್. ಮೊದಲು ಒಂದು ಬಾಂಡೆಗೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿರುವಂತಹ ಒಣ ಖರ್ಜೂರವನ್ನು ನಾನಿಲ್ಲಿ ಹುರಿತಿದ್ದೇನೆ ಫ್ರೆಂಡ್ಸ್. ನಿಮಗೆ ಯಾವುದೇ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನಷ್ಟೇ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋಗಳಿಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಎಲ್ಲ ಡ್ರೈ ಫ್ರೂಟ್ಸನ್ನು 1-2 ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಈಗ ಒಣಗಿದ ಖರ್ಜೂರವನ್ನು ಹುರಿದ ಮೇಲೆ ಅದೇ ಪಾತ್ರೆಗೆ 1 ಚಮಚ ತುಪ್ಪ ಹಾಕ್ಕೊಂಡು ಸ್ವಲ್ಪವೇ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ನಾನಿಲ್ಲಿ ಹುರಿತಿದ್ದೇನೆ ಫ್ರೆಂಡ್ಸ್. ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕು. ಈಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಕಟ್ ಮಾಡಿರುವಂಥ ಬಾದಾಮಿಯನ್ನು ಕೂಡ ನಾನು ಅದರ ಜೊತೆನೇ ಹುರಿತಿದ್ದೇನೆ ಫ್ರೆಂಡ್ಸ್. ಈ ಡ್ರೈ ಫ್ರೂಟ್ಸ್ ಲಾಡನ್ನು ಬಾಣಂತಿಯರಿಗೆ ಆಗಿ ಮಾಡುವುದಾದರೆ ಬಾಣಂತನದ ಸಮಯದಲ್ಲಿ ಉಪಯೋಗಿಸಬಹುದಂಥ ಔಷಧ ಸಾಮಗ್ರಿಗಳನ್ನು ಇದರಲ್ಲಿ ಬಳಸ್ಕೋಬೋದು ಫ್ರೆಂಡ್ಸ್. ನಾನಿದನ್ನು ಮನೆಯಲ್ಲಿ ಮಕ್ಕಳಿಗೋಸ್ಕರ ಮಾಡಿರುವುದರಿಂದ ಅದನ್ನೆಲ್ಲ ಇದರಲ್ಲಿ ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ನಾನು ತುಪ್ಪದಲ್ಲಿ ಅಂಟನ್ನು ಕೂಡ ಹುರಿತಿದ್ದೇನೆ ಫ್ರೆಂಡ್ಸ್. ಅದನ್ನು ಮಾತ್ರ ಒಂದು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಅಥವಾ ಕೈಯಲ್ಲಿ ಬೇಕಂದರೆ ಇದನ್ನು ಪುಡಿ ಮಾಡ್ಕೋಬಹುದು. ಈ ಅಂಟು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಒಣಗಿದ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಜೊತೆಗೆ 4 ಲವಂಗವನ್ನು ಇದರ ಜೊತೆ ಸೇರಿಸಿಕೊಂಡು ಹುರಿತಿದ್ದೇನೆ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಲಾಡನ್ನು ಮಾಡಬೇಕಂದ್ರೆ ನಾವು ಮೊದಲು ತಿಳ್ಕೊಬೇಕಾಗಿರೋದೇನೆಂದರೆ ಬೆಲ್ಲದ ಪಾಕ. ಈ ಬೆಲ್ಲವನ್ನು ಒಂದು ಸರಿಯಾಗಿ ಪಾಕ ಮಾಡಿ ತಿಳ್ಕೊಂಡ್ರೆ ಅತಿ ಸುಲಭವಾಗಿ ನಾವು ಡ್ರೈ ಫ್ರೂಟ್ಸ್ ಲಾಡು ಅಥವಾ ಅಂಟಿನ ಉಂಡೆಯನ್ನು ಮಾಡ್ಬೋದು ಫ್ರೆಂಡ್ಸ್. ಈಗ ಗೋಡಂಬಿಯನ್ನು ಮತ್ತು ಅದರ ಜೊತೆ 1-2 ಚಮಚ ಸೋಂಪು ಅಥವಾ ಬಡೆ ಸೊಪ್ಪು ಅನ್ನು ಕೂಡ ಸೇರಿಸಿಕೊಂಡು ಇವೆರಡನ್ನು ಒಟ್ಟಿಗೆ ಫ್ರೈ ಮಾಡ್ತಿದ್ದೇನೆ. ಆದರೆ ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಸೋಂಪು ಸೇರಿಸ್ಕೋಬೇಕು ಫ್ರೆಂಡ್ಸ್. ಬೆಲ್ಲದ ಪಾಕವನ್ನು ಕರೆಕ್ಟ್ ಮಾಡಿಕೊಂಡ್ರೆ ಇದನ್ನು ತಿಂಗಳಾನುಗಟ್ಟಲೆ ಏರ್ಟೈಟ್ ಡಬ್ಬದಲ್ಲಿ ಇಟ್ಟು ನಾವು ತಿನ್ಬೋದು ಫ್ರೆಂಡ್ಸ್. ಈಗ ಬಡೆ ಸೊಪ್ಪನ್ನು ಕೂಡ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ಮೊದಲೇ ಹುರಿದಿಟ್ಟಂಥ ಒಣ ಕೊಬ್ಬರಿ ಮತ್ತು ಒಣಗಿದ ಖರ್ಜೂರವನ್ನು ಮಿಕ್ಸಿ ಜಾರ್ನಲ್ಲಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಇದೆಲ್ಲವನ್ನು ಸೇರಿಸ್ಕೊಂಡಿದ್ದೇನೆ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ನೀವು ಬೇಕಂದರೆ ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ಅದರ ಜೊತೆ ಸೇರಿಸ್ಕೋಬೋದು. ನಾನು ಮಾತ್ರ ಒಣ ಕೊಬ್ಬರಿ ಮತ್ತು ಖರ್ಜೂರವನ್ನಷ್ಟೇ ಪೌಡ್ರಾಗಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಹುರಿದಿಟ್ಟಿರುವಂಥ ಅಂಟನ್ನು ಕೂಡ ಕೈಯಲ್ಲೇ ಪುಡಿ ಮಾಡಿ ಹಾಕ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ನಲ್ಲಿ ಕೂಡ ಪೌಡ್ರ್ ಮಾಡ್ಕೋಬೋದು ಫ್ರೆಂಡ್ಸ್.
ಫ್ರೆಂಡ್ಸ್, ನಾನು ಮೊದಲೇ ಹೇಳಿರುವ ಹಾಗೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ ಕರೆಕ್ಟಾಗಿ ಬೆಲ್ಲದ ಪಾಕವನ್ನು ತಿಳ್ಕೊಬೇಕು ನೀವು. ಇದು 1 ಗ್ಲಾಸ್ ನೀರಿಗೆ ಅರ್ಧ kg ಬೆಲ್ಲವನ್ನು ಹಾಕಿ ಒಂದು 5 ರಿಂದ 8 ನಿಮಿಷ ಚೆನ್ನಾಗಿ ಕುದಿಸಿದ್ದೇನೆ ಫ್ರೆಂಡ್ಸ್. ಈಗ ನಮಗೆ ಬೇಕಾದಂಥ ಬೆಲ್ಲದ ಪಾಕ ರೆಡಿಯಾಗಿದೆ. ಆದರೆ ನಿಮ್ಗೆ ಗೊತ್ತಾಗಲಿ ಅಂತ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ನೀರೊಳಗೆ ಬೆಲ್ಲವನ್ನು ಸಣ್ಣ ಉಂಡೆಯನ್ನಾಗಿ ಮಾಡ್ತಿದ್ದೇನೆ ಫ್ರೆಂಡ್ಸ್. ಈಗ ನೀಟಾಗಿ ನೀರಲ್ಲಿ ಬೆಲ್ಲ ಉಂಡೆಯಾಗಿದೆ. ಈಗ ನಮಗೆ ಬೇಕಾದಂಥ ಬೆಲ್ಲದ ಪಾಕ ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಆದರೆ ಲಾಡು ಗಟ್ಟಿ ಆಗ್ಬೋದು. ಆದ್ದರಿಂದ ಇದನ್ನೇ ಈಗ ನಾನು ಪೌಡ್ರ್ ಮಾಡಿಟ್ಕೊಂಡಿರುವಂತಹ ಸಾಮಗ್ರಿಗೆ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದನ್ನು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಬೆಲ್ಲದ ಪಾಕ ಆಮೇಲೆ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ಈಗ ನೀಟಾಗಿ ಎಲ್ಲವನ್ನು ಒಂದು ಸೌಟ್ನಲ್ಲಿ ಮಿಕ್ಸ್ ಮಾಡ್ಕೊತಿದ್ದೇನೆ, ಯಾಕಂದರೆ ಬೆಲ್ಲದ ಪಾಕ ಭಾಳ ಬಿಸಿಯಾಗಿದೆ. ಎಷ್ಟು ನೀಟಾಗಿ ನಾನು ಮಿಕ್ಸ್ ಮಾಡ್ತಿದ್ದೇನಂತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇದಕ್ಕೇನು ಭಾಳ ತುಪ್ಪನೂ ಹೋಗೋದಿಲ್ಲ ಫ್ರೆಂಡ್ಸ್. ಅದು ಡ್ರೈ ಫ್ರೂಟ್ಸನ್ನು ಹುರಿಯೋದಕ್ಕಷ್ಟೇ ಒಂದು ಅರ್ಧ ಚಮಚ ತುಪ್ಪ ಹಾಕಿದರೆ ಸಾಕು. ಈಗ ಸ್ವಲ್ಪ ತಣ್ಣಗಾದಮೇಲೆ ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದರಲ್ಲಿ ಏನಿಲ್ಲ ಅಂದರೂ ಒಂದು 25 ಉಂಡೆಗಳನ್ನಾಗಿ ನಾನು ಮಾಡಿದ್ದೇನೆ ಫ್ರೆಂಡ್ಸ್. ಎಷ್ಟು ನೀಟಾಗಿ ಉಂಡೆ ಮಾಡ್ತಿದ್ದೇನಂತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇದನ್ನು ಉಂಡೆ ಮಾಡಿದ ಕೂಡಲೇ ಡಬ್ಬದಲ್ಲಿ ಹಾಕಿಡೋದು ಬೇಡ. ಒಂದು 5 ನಿಮಿಷ ಇದನ್ನು ಗಾಳಿ ಆಡಲು ಹೊರಗೆ ಬಿಡಬೇಕು ಫ್ರೆಂಡ್ಸ್. ಈಗ ನೀಟಾಗಿ ಉಂಡೆ ಮಾಡ್ತಿರೋದು ನೀವು ನೋಡ್ತಿರ್ಬೋದು. ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಈಗ ನಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ ಲಾಡು ರೆಡಿಯಾಗಿದೆ.